ಅವ್ರು ನೋಡ್ರಿ ಸೆಕ್ಯೂರಿಟಿ ಅಣ್ಣ ಹೊಸಬ್ರು. ಗೆದ್ದು ಕಿಲಾಡಿ ಆಗಿರೋ ನಿಮಗೆ ಜೋಶ್ ಜಾಸ್ತಿ ಬಂದ್ಬಿಟ್ಟಿದೆ. ಹರ್ಷ ಅವಸ್ ದ ಗೇಮ್ 5-5 ಸೋತಿ ಕೂತಿದ್ದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ನಮ್ಮ ಫ್ರೆಂಡ್ ರಘು ಇಬ್ಬರು ಶಟ್ಲಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಅಲ್ಲ, ಅಲ್ಲಿ ತುಂಬ ಜನ ಅವರೇ. ಇನ್ನು ಈಗ ಮನೆ ಬಿಡ್ತಾ ಇದ್ದೀನಿ. ಬಾಯ್ಸ್ ಫೋನ್ ಮೇಲೆ ಫೋನ್ ಹಾಕ್ತವ್ರೆ. ಸೊ ಬನ್ನಿ ಹೋಗೋಣ. ಬೇಗ ಹೋಗ್ಬಿಟ್ಟು ಏನೇನು ಸೀನ್ಸ್ ತೋರಿಸ್ತೀನಿ ಅಲ್ಲಿ. ಆ ಕಡೆ ಒಂದು ಇದು ಮಾಡಿಸ್ಬೇಕು. ಹೋಲ್ಡ್ರು. ಅವಾಗ ಒಬ್ಬನೇ ರೆಕಾರ್ಡ್ ಮಾಡ್ಕೊಂಡು ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಏನಂತೀರಾ? ಒಂಜಿ ಹಾಜಿ ಕ್ಯಾಜಿ ಅನ್ಕೊಂಡು ಅಂಜಿನಪ್ಪವ್ರೆ ಕೈ ದೊಡ್ಡ ಕ್ಯಾಬೇಜ್ ಕೊಟ್ಬಿಡೋದು. ಯಾರು? ಏನು ಕೊಟ್ಟದೆ? ಕ್ಯಾಬೇಜ್. ಯಾವಾಗ ಕೊಟ್ಟೆ? ಯಾವಾಗ ಕೊಟ್ಟೆ ಬಿಡು. ಹೌದೇನ್ರಿ? ಗೈಸ್, ಫೈನಲಿ ವಿ ಕೇಮ್ ಟು ಅಕಲಟ್ಸ್. ಬನ್ನಿ ಒಳಗಡೆ ಹೋಗೋಣ. ಗೈಸ್, ನಮ್ಮ ಬಾಯ್ಸ್ ಆಗಲೇ ಆಡ್ತಾವ್ರೆ. ಏಳುವರೆ ಕೋರ್ಟ್ ಇದ್ದಿದ್ದು. ಟೈಮ್ ಎಷ್ಟಿಗೆ? ಹಾಂ, ಇನ್ನೂ 7:18. ಏನಾಗ್ತಿದ್ದೆ? ನೀವು 1000 ಹಾಕ್ತೀರಿ. ಗೈಸ್, ಪಾಪ ನಮ್ಮ ಹುಡುಗರು ನಾವು ಬರೋದು ಲೇಟ್ ಆಗ್ತದೆ ಅಂದ್ಬಿಟ್ಟು ಕಬ್ನಲ್ಲಿ ತಂದವ್ರೆ, ಎನರ್ಜಿ ಬರಲಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಕಬ್ನಲ್ಲಿ ತಂದು ಕೊಟ್ಟಿರೋದಕ್ಕೆ. ಗೈಸ್, ಇದು ನಾಕ್ಸಂದ್ರ ಮತ್ತು 8 ಮೈಲ್ ಸೆಂಟ್ರಲ್ ಇರೋದು ಅಕಲಟ್ಸ್ ಅಂತ. ನಾವು ಬ್ಯಾಡ್ಮಿಂಟನ್ ಆಡೋಕ್ಕೆ ಇಲ್ಲಿಗೆ ಬರೋದು ಯಾವಾಗ್ಲೂ. ತುಂಬ ಚೆನ್ನಾಗಿದೆ ಕೋರ್ಟೆಲ್ಲ ಆಡೋಕ್ಕೆ. ಸೊ ಬನ್ನಿ ಈಗ ಆಡೋಕೆ ಹೋಗೋಣ. ಮಾತು ಸಾಕು, ಮ್ಯಾಚ್ ಆಡೋಣ. ಆಯ್ತು, ನೀನು ಜ್ಯೂಸ್ ಬಿಡಮ್ಮ ಆರಾಮಾಗಿ. ಆಯ್ತು ಬಿಡು, ಇಷ್ಟ ಮಾತಾಡ್ತಿ. ಆಗಿದ್ದಾಯ್ತು ಬಿಡು, ಹೋಗ್ಲಿ. ಏನು ಕಹಿ ಥರ ಐತೆ? ಏನೋ ಗೈಸ್, ಕಬ್ನಲ್ಲೂ ಸಿಹಿ ಇರೋದು ನೋಡಿದ್ದೀನಿ. ಇದೇನೋ ಕಹಿ ಐತೆ. ಇವ್ರು ಏನು ಹಾಕ್ಸ್ಕೊಂತಾಮಂದ್ರೆ ಗೊತ್ತಿಲ್ಲ ನನಗಂತೂ. ಹಾಂ, ಬಂದೆ. ಎಷ್ಟು ಟೈಮ್ ಆಗೋಯ್ತು. ಶೂ ಹಾಕೊಂಬಿಡೋಣ. ಇಲ್ಲ ಹರ್ಷ, ಅವಸ್ ದ ಗೇಮ್ 5-5 ಸೋತಿ ಕೂತಿದ್ದೀವಿ. ಸೋತು ಸುಣ್ಣ ಆಗಿ ಮನೆ ಕಡೆಗೆ ಹೊಂಟ್ವಾ? ಇಲ್ಲ, ಇವತ್ತು ನಮ್ಮ ದಿನವಲ್ಲ. ಇವತ್ತಷ್ಟೇ ನಮ್ಮ ದಿನವಲ್ಲ. ಇನ್ನೊಂದು ದಿನ ಆಡೋಣ. ನೆಕ್ಸ್ಟ್ ಡೇ ಹೊರಡೇ ವಿಲ್ ನಾಟ್ ಬಿ ಸಂಡೇ ಅಲ್ವಾ? ಗೆದ್ದು ಕಿಲಾಡಿ ಆಗಿರೋ ನಿಮಗೆ ಜೋಶ್ ಜಾಸ್ತಿ ಬಂದ್ಬಿಟ್ಟಿದೆ. ಜೋಶ್ ಜಾಸ್ತಿನಾ? ಕಿಲಾಡಿ ಥರ ಗೆದ್ಬಿಟ್ರಲ್ಲ ಇವತ್ತು. 5 ಗೇಮ್ ಗೆದ್ಬಿಟ್ಟಿದ್ದೀವಿ ಕಂಟಿನ್ಯೂಸ್ ಆಗಿ. ಹಾಂ, ಸೊ ಜೋಶ್ ಜಾಸ್ತಿ ಆಗಿಬಿಟ್ಟಿದೆ. ಗೈಸ್, ಬರ್ಬೇಕಾದ್ರೆ ಫುಲ್ಲು ಸೈಕ್ ಮಾಡ್ಕೊಂಡು ಆಡ್ಕೊಂಬಂದೆ. ನೀವು ಗೆಲ್ಲಲ್ಲ ಮಾಡಲ್ಲ ಅಂತ ನೋಡಿದ್ರೆ 5-5 ಗೆದ್ಬಿಟ್ಟವ್ರು ಇವರು. ಈಗ ಅದಕ್ಕೆ ಏನಂತ ಇದ್ದೀರಾ? ಫುಲ್ ಕಿಲಾಡಿ ಫೀಲ್ಸಾ? ಹೌದು. ಅಭಿಷೇಕ್, 4-2-3 ಯಾವ್ದು ಮಾಡಬೇಕು? ಹೆಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀವಿ ಬಿಡು. ಅವತ್ತು ಬುಕ್ ಮಾಡೋಣ. ಬುಕ್ ಮಾಡೋದು ಅದೇನಭಿ ಡೈಲಾಗ್ ಅದು? ಅಭಿ ಏನು ಡೈಲಾಗ್ ಅದು? ನಮಗೆ ದಕ್ಕದು ಬೇರೆಯವ್ರಿಗೂ ತಕ್ಕಬಾರ್ದು. ಯಾಕೋ ಕ್ಯಾಮ್ರಾ ಮುಂದೆ ಯಾಕೋ ಹೇಳ್ತಾ ಇಲ್ಲ? ಪಾಪ ಇಲ್ಲಿ ಬ್ಯಾಟ್ ಇಟ್ಕೊಂಡು
ಕರೀತಾರೆ ಖಾಲಿ ಕೋಟೆ ಅಂತ ಇಬ್ರು ಶಫಲ್ ಆಗಿ ಆಡ್ಬೇಕು ಕರೀತಾನೆ ಇಲ್ಲ ಅವ್ರು ಪಾಡು ಆಡ್ಕೊಂಡು ಬಟ್ ನಾವು ಆಡೋಣ ಅಂತ ಅನ್ಕೊಂಡು ಬಟ್ ನಾವು ಕೇಳಲಿಲ್ಲ ಅಷ್ಟೇ. ಹಿಂದೆನೇ ಆಗ್ತವ್ರೆ ಇವ್ರ ಪಾಪ ಕರೀತಾರೆ ಅಂತ ಹಿಂದೆ ನಿಂತವ್ರು ಕರೀತಾನೆ ಇಲ್ಲ. ಅಪ್ಪಿ ನಾವೇನು ಕರೀತಾರೆ ಅಂತ ಇದು ಮಾಡ್ಕೊಂಡಿಲ್ಲ, ನಾವೇ ಹೋಗಿ ಕೇಳೋಣ ಅನ್ಕೊಂಡು ಬಟ್ ನಾವು ಕೇಳಲಿಲ್ಲ ಅಷ್ಟೇ. ತಪ್ಪು ನಮ್ಮದು ಐತೆ. ಅದಕ್ಕೆ ಏನು ಮಾಡಿದ್ರು ಕೆಳಗೆ ಹೋಗಿ ಹೋಗಿ ಹಾಕೊಟ್ಟೆ. ಮಿಣಿಂಗ ಟಿಶ್ಯಾ ಮಾಡಿದ್ದು ಆಯ್ತು. ಅವ ಹಂಗೆ ಕೇಳ್ಬೋದು ಏನು ಗೊತ್ತಾ, ಏನು ಮಾಡೋ ಗೊತ್ತಾ, ಗೈಸ್ ಮ್ಯಾಚ್ ಅಂತೂ 5-5 ಸೋತು. ನೀರಾದ್ರೂ ಕುಡಿಯೋಣ ಅಂತ ಹೋಯ್ತಾ ಇದೀವಿ. ಅಷ್ಟೇ ನಮ್ಮ ಜೀವನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದೊಂದು ದಿನ ನಮ್ದು ಒಂದಿನ. ಒಟ್ನಾಗ ಬೇಜಾರಾಯ್ತು ಇವತ್ತು 5-5 ಸೋತಿರೋಕ್ಕೆ. ಅದಕ್ಕೆ ಇನ್ನೊಂದು ಅವರ್ ಬುಕ್ ಮಾಡ್ಬಿಟ್ಟಿದ್ದೀವಿ. ಅದ್ರಲ್ಲಿ ಗೆಲ್ತೀವಿ, ಅದ್ರ ಗೆಲ್ಲದ ಗೆದ್ಬಿಟ್ಟು ಹೇಳ್ತೀವಿ ಎಷ್ಟು ಗೆದ್ದು. ಅಕಲ್ನೋಟ್ ಸ್ವಲ್ಪ ಪರವಾಗಿಲ್ಲ, ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನಮಗೆ. ನೀರಿದೆ, ಕುಡಿಯೋಕ್ಕೆ ನೀರಿದೆ, ವಾಶ್ರೂಮ್ ಇದೆ, ಪಕ್ಕದಾಗ ಜಿಮ್ ಇದೆ, ಈ ಕಡೆ ಏನೋ ಆಫೀಸ್ ಇದೆ, ಒಳಗಡೆ ಟೇಬಲ್ ಟೆನ್ನಿಸ್ ಇದೆ, ಎಲ್ಲ ಐತೆ, ಏನು ತೊಂದರೆ ಇಲ್ಲ. ಅವ್ರು ನೋಡ್ರಿ ಸೆಕ್ಯೂರಿಟಿ ಅಣ್ಣ ಹೊಸಬ್ರು. ಈ ಸ್ಪೋಟಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ, ನಾವೇ ಲಾಸ್ಟ್ ಪರ್ಸನ್ಸ್. ಟೈಮ್ ಎಷ್ಟಾಗ್ಬಿಟ್ರೆ ಟೈಮ್ ತೋರಿಸ್ರಿ. 10 ಯಾರಿದ್ದಾರೆ? 10 ಯಾರೂ ಇಲ್ಲ, ನಾವೇ ಲಾಸ್ಟ್. ಬನ್ರೋ ಆಡಂಬರ್ರೋ ಅಂತ ಅನ್ಬೇಕು. ನಮಸ್ಕಾರ ಅಣ್ಣ ಅಂತ ವಾಲೇಕುಮ್ ಸಲಾಂ ಸಲಾಮ್ ಅಲೈಕುಮ್ ಅಂತ ಗೊತ್ತಾ ನಮ್ಮದೇ ಮನೆ ಕೂತ್ಕೊಂಡು ಜಾವಡಿ ಅಭಿಷೇಕ್. ನಾನು 4 ಮ್ಯಾಚ್ ಇಲ್ಲ, 3 ಗೆದ್ದೆ. ಫೈನಲಿ ನಾಳೆ ಹಿಂಗೆ ಚೆನ್ನಾಗಿ ಮಾಡೋಣ ಬರ್ರಿ. ನಾಳೆ ಡೀನ್ ಅನ್ನೋರಿಗೆ ಕಾಗೆ ಆರ್ಸೋಣ ಅನ್ಕೊಂಡಿದ್ದೀವಿ. ಕೆಳಗಡೆ ನೋಡಿ ಇದೆ ಜಿಮ್ ಕಲಾಟ್ಸ್ ಮೇಲೆ. ಅಲ್ಲ ನಾವು ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ. ಬ್ಲಾಗ್ ಮಾಡ್ತಿದ್ದೀವಿ ತನಕ ನೀನು ಕಂಪ್ನಿ ಕೊಟ್ಟಿದ್ದೀವಿ, ಕಾಸು ಕೊಡೋನು. ಓಕೆ ಗೈಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಎವ್ರಿ ಒನ್. ಟಾಟಾ ಬಾಯ್ ಬಾಯ್. ಸಿ ಯು ಆಲ್.